ಬೆಂಗಳೂರಿನಲ್ಲಿ ಆಗಬಹುದಾಗಿದ್ದಂತಹ ಒಂದು ಬೃಹತ್ ಹಾನಿ ತಪ್ಪಿದೆ. ಏನಂತಂದ್ರೆ ಬೆಂಗಳೂರಿನ ರಾಜಾಜಿನಗರ ಸಮೀಪದ ಕುವೆಂಪು ಮೆಟ್ರೋ ಸ್ಟೇಷನ್ ಮರಿಯಪ್ಪ ಕಾಲೇಜು ಸಮೀಪದಲ್ಲಿ ಇರತಕ್ಕಂಥ ಒಂದು ಬೃಹತ್ ಮರದ ರೆಂಬೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಉರುಳಿ ಒಂದು ಘಟನೆ ಸಂಭವಿಸಿದೆ. ನನಗೆ ಅದೇ ಸ್ಥಳದಲ್ಲಿದ್ದೀನಿ. ಇದೇನು ರಾಜಾಜಿನಗರದ ಕುವೆಂಪು ಮೆಟ್ರೋ ಸ್ಟೇಷನ್ ಬಳಿ ಇರತಕ್ಕಂಥ ಒಂದು ಜಾಗ. ಇವತ್ತು ಬೆಳಗ್ಗೆ 10 ಗಂಟೆಗೆ ಈ ಒಂದು ಮರ ಏನು ನೀವು ನೋಡ್ತಾ ಇದ್ರಿ, ಈ ಮರದ ಆ ರೆಂಬೆ ಕೊಂಬೆಗಳು ಹಠಾತ್ತನೆ ನೆಲಕ್ಕೆ ಉರುಳಿದೆ. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಇಲ್ಲಿರ್ತಕ್ಕಂಥ ಸುಮಾರು ವಾಹನಗಳು ಕೂಡ ಏನು ಹಾನಿ ಆಗಿಲ್ಲ, ಯಾರಿಗೂ ಕೂಡ ಏನು ಸಮಸ್ಯೆ ಆಗಿಲ್ಲ. ಬಟ್ ಏನಂದ್ರೆ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ, ವಿದ್ಯುತ್ ತಂತಿಗಳಿಗೆ ಹಾನಿಯಾಗಿದೆ. ಅದ್ಬಿಟ್ರೆ ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಸರಿ ಹೋಗಿದೆ. ಏನಂತಂದ್ರೆ ಈಗಾಗಲೇ BBMP ಅರಣ್ಯ ಘಟಕ ಸಿಬ್ಬಂದಿ ಕೂಡ ಬಂದು ಏನು ರಸ್ತೆ ಮೇಲೆ ಬಿದ್ದಿತ್ತು ಬೃಹತ್ ಮರದ ರೆಂಬೆ ಕೊಂಬೆಗಳು ಅದನ್ನೆಲ್ಲವೂ ಕೂಡ ಕಟ್ ಮಾಡಿ ಅದನ್ನ ಸೈಡ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಏನು ಜೋರಾದ ಗಾಳಿ ಬೀಸಿದ ಪರಿಣಾಮ ಈ ಒಂದು ಮರ ಸಡಿಲಗೊಂಡು ಮರದ ರೆಂಬೆ ಕೊಂಬೆಗಳು ಸಡಿಲಗೊಂಡು ಈ ರೀತಿಯಾಗಿ ನೆಲಕ್ಕೆ ಉರುಳಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಈ ಒಂದು ಪ್ರದೇಶದಲ್ಲಿ ನಿತ್ಯ ಸಾಕಷ್ಟು ಮಂದಿ ಹೋರಾಟವನ್ನ ಮಾಡ್ತಾರೆ. ವಾಹನಗಳ ಸಂಚಾರ ಕೂಡ ಇರುತ್ತೆ ನೋಡಿ, ಕಾರುಗಳು ಕೂಡ ಪಾರ್ಕಿಂಗ್ ಮಾಡಿದ್ದಾರೆ, ಬೈಕ್ಗಳು ಕೂಡ ಪಾರ್ಕಿಂಗ್ ಮಾಡಿದ್ದಾರೆ. ಈ ರೀತಿಯಾಗಿ ಮರಗಳು ಎಲ್ಲೆಲ್ಲಿ ಬೀಳುವಂತ ಸಂಭವ ಇದೆ ಅದನ್ನೆಲ್ಲವೂ ಕೂಡ ಗುರುತಿಸಿ ಆದಷ್ಟು ಬೇಗ ಅವನ್ನ ಕಟ್ ಮಾಡಿ ತೆರವು ಮಾಡಿದ್ರೆ ಈ ರೀತಿ ಒಂದು ಘಟನೆಗಳಾಗಲ್ಲ. ಆ ಘಟನೆಗಳು ಈ ರೀತಿ ಆದಾಗ ಪ್ರಾಣಹಾನಿ ಆಗ್ತಕ್ಕಂಥದ್ದು, ಸಾಕಷ್ಟು ವಸ್ತುಗಳಿಗೆ ಹಾನಿ ಆಗ್ತಕ್ಕಂಥದ್ದು, ಮನೆಗಳಿಗೆ ಅಥವಾ ಕಾರುಗಳಿಗೆ ಬೈಕ್ಗಳಿಗೆ ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇದನ್ನ GB ಅಧಿಕಾರಿಗಳು ಮತ್ತು ಸ್ಥಳೀಯ ನಗರ ಪಾಲಿಕೆ ಗಮನಿಸಬೇಕು. ಯಾಕಂತಂದ್ರೆ ಮಳೆಗಾಲ ಆರಂಭಕ್ಕೂ ಮುನ್ನ ಈ ರೀತಿ ಆಗ್ತಾ ಇದೆ. ಗಾಳಿ ಬೀಸಿದಾಗ್ಲೂ ಕೂಡ ಈ ರೀತಿ ಮರಗಳು ಹಠಾತ್ತನೆ ನೆಲಕ್ಕೆ ಉರುಳ್ತಾ ಇದಾವೆ. ಸೊ ಜನಸಾಮಾನ್ಯರು ಕೂಡ ತೀವ್ರ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈಚೆ ಬಂದ್ರೆ ಈ ರೀತಿಯಾಗಿ ಸಡನ್ ಆಗಿ ಮರಗಳು ಬೀಳ್ತಕ್ಕಂಥದ್ದು ನಾವೆಷ್ಟು ಸೇಫ್ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ಕೊಂತಾ ಇದ್ದಾರೆ. ಇನ್ನು ಇದೇ ಒಂದು ಜಾಗದಲ್ಲಿ ಇರ್ತಕ್ಕಂಥ ಒಬ್ರು ಸ್ಥಳೀಯರು ಇದ್ದಾರೆ, ನಾನು ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಏನಾಯ್ತು, ಅವ್ರು ಏನೇನೆಲ್ಲ ನೋಡಿದ್ರು ಅಂತಕ್ಕಂಥದ್ದು. ಸರ್, ಇವತ್ತು ಬೆಳಗ್ಗೆ ಒಂದು 10 ಗಂಟೆಗೆ ಈ ರೀತಿ ಒಂದು ಘಟನೆ ಆಗ್ಬಿಟ್ಟಿದೆ. ಸೊ ತಾವು ಕೂಡ ಅದನ್ನು ಗಮನಿಸಿದ್ದೀರಾ ಅನ್ಕೊಂತೀರಿ. ತಾವು ನೋಡಿದಾಗ ಏನೇನೆಲ್ಲ ಆಯ್ತು ಸರ್? ಅದೇ ಅದು 2 ತಿಂಗಳಿಂದ ಮಳೆ ಬಂದು ಸ್ವಲ್ಪ ಲೂಸ್ ಆಗಿತ್ತು, ಮರ ಅಲ್ಲಾಡ್ತಾ ಇತ್ತು, ಹಂಗೆ ವಾಳ್ತಾ ಇತ್ತು. ಅದು ವಾಲಿ ಹಂಗೆ ಇವತ್ತು ಬಿದ್ದೋಯ್ತು. ಅದು ತುಂಬಾ ದಿವಸದಿಂದ ಹಂಗೆ ವಾಳ್ತಾ ಇತ್ತು. ಅದಾಗ ಅದೇ ಏನೂ ಆಗಿಲ್ಲ. ಅದು ಕರೆಂಟ್ ಕಂಬಿಗೆ, ವಿದ್ಯುತ್ ಕಂಬಿಗೆ ಮಾತ್ರ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬೇರೆ ಏನೂ ಆಗಿಲ್ಲ. ಯಾವುದು ತೊಂದರೆ ಆಗಿಲ್ಲ. ಅದು ವಿದ್ಯುತ್ ಕಂಬಿ ಮೇಲೆ ಬಿದ್ದ, ಅದಕ್ಕೆ ವಿದ್ಯುತ್ ಬಂದಿದೆ. ಅದೇ ಒಂದು 3 ಗಂಟೆ ಕಾಲ ಆಫ್ ಮಾಡಿದ್ರು, ಆಮೇಲೆ ಸರಿ ಮಾಡಿದ್ದಾರೆ. ಸದ್ಯಕ್ಕೆ ಆದಂತ ಘಟನೆಯಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ, ಯಾವುದು ಕೂಡ ಗಂಭೀರ ಮಟ್ಟದ ಸಮಸ್ಯೆಗಳಾಗಿಲ್ಲ. ವಿದ್ಯುತ್ ಸಂಪರ್ಕ ಸ್ವಲ್ಪ ಹೊತ್ತು ಹೋಗಿತ್ತು, ತದನಂತರ ಅದು ಮತ್ತೆ ನಮಗೆ ಸಂಪರ್ಕ ಸಿಕ್ಕಿದೆ. ಬಟ್ ಏನಂತಂದ್ರೆ ಈ ರೀತಿ ಮುಂದೆ ಕೂಡ ಆಗಬಾರ್ದು. ಬೆಂಗಳೂರಿನಲ್ಲಿ ಆದಷ್ಟು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಗಮನ ಕೊಟ್ಟು ಒಣಗಿದ ಮರದ ರೆಂಬೆ ಕೊಂಬೆಗಳು ಅಪಾಯಕಾರಿ ಎಲ್ಲೆಲ್ಲಿ ಕಂಡು ಬರ್ತದೆ ಅಂತವನ್ನೆಲ್ಲ ಆದಷ್ಟು ಬೇಗ ತೆರವು ಮಾಡತಕ್ಕಂಥ ಕೆಲಸವನ್ನ ಚುರುಕು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.